हेलो अस्सलामु अलैकुम ಎಲ್ಲರಿಗೂ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ। ಇವತ್ತು ನಮ್ಮ ಓಲ್ಡ್ ನೇಬರ್ ಇದ್ದು ಮಗನ ಸುನ್ನತ್ ಸರ್ಕ್ಯುಮಿಷನ್ ಸೆರೆಮನಿ ಉಂಟು। ಸರ್ಕ್ಯುಮಿಷನ್ ಬ್ಲಾಗ್ ನೋಡ್ತಾ ಇದ್ದೀರಾ? ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ। ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ। ಈಗ ನಾವು ಹೋಗ್ತಾ ಹೋಗ್ತಾ ಏನೆಲ್ಲ ಆಗ್ತದೆ ಮೊದಲಿಗೆ ಶೇರ್ ಮಾಡ್ತೀನಿ। ತುಂಬ ಮಂದಿ ವಿಡಿಯೋ ನೋಡ್ತಾ ಇರುವವರು ಇದು ಎಲ್ಲಿ ಪ್ಲೇಸ್ ಅಂತ ಕೇಳ್ತಾ ಇದ್ರು, ನಿಮ್ಮ ಮನೆ ಹೌಸ್ ವಾರ್ಮಿಂಗ್ ಎಲ್ಲಿ ಆದದ್ದು, ಎಲ್ಲಿ ಇದು ಪ್ಲೇಸ್ ಅಂತ। ಇದು ಮ್ಯಾಂಗ್ಳೂರ್ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಟೇಕಲ್ ಅಂತ ಒಂದು ವಿಲೇಜ್ ಉಂಟು, ಅಲ್ಲಿ ಇದು ಆಶ್ಕೋ ಲೇಔಟ್ ಅಂತ, ಇಲ್ಲಿ ಇರುವಂತಹ ಲೋಕಲ್ಸ್ಗೆಲ್ಲ ಗೊತ್ತಿರ್ಬೋದು ಆಶ್ಕೋ ಲೇಔಟ್ ಅಂತ। ಇದೊಂದು ಸೈಟ್, ಇಲ್ಲಿ ಫುಲ್ ಆಗಿ ಎಂತ ಲೇಔಟ್ ತರ, ಇದು ಮೊದಲು ಒಂದು ಹಿಲ್ಸ್ ತರ ಇತ್ತು, ಇದನ್ನು ಈಗ ರೀಸೆಂಟ್ ಆಗಿ ಲೆವೆಲ್ ಮಾಡಿ ಒಂದು ಲೇಔಟ್ ತರ ಮಾಡಿದ್ದಾರೆ। ಸುನ್ನತ್ಗ ಆರೆ ನಿನ್ನ ಫ್ರೆಂಡ್ ಒಳನು ಒಂದು ಬೇರೆಂದ್ರೆ ಶಯಾನ ಚಂದ ಇದಲ್ಲ ಶಯಾನ್ ಡೌ ತಗೊಂಡು ನಮಗೆ ಶಯಾನ ಅಲ್ಲ ಶಯಾನ ಆಸಿರಮ ಶಯಾನ ಇದೊಂದು ಬ್ಯಾಗ್ ನೋಡಿ ಅಂತೆ, ಇದು ನನ್ನ ಹಸ್ಬೆಂಡ್ ದುಬೈ ಅಂತ ತಂದದ್ದು ನನಗೆ ಮತ್ತು ನನ್ನ ಸಿಸ್ಟರಿಗೆ, ಅವಳಿಗೆ ಬ್ಲ್ಯಾಕ್, ನನಗೆ ಒಂದು ಬ್ರೌನ್ ಕಲರ್। ಈಗ ನಾನು ಯಾರ ಸರ್ಕ್ಯುಮಿಷನ್ ಸೆರೆಮನಿಗೆ ಹೋಗ್ತಾ ಇದ್ದೇನೆ ಅಂತ ಕರೆಕ್ಟಾಗಿ ಹೇಳಬೇಕಾದ್ರೆ, ಒಂದು ನಮ್ಮದು ನೇಬರ್, ಓಲ್ಡ್ ನೇಬರ್ ಅಂತ ಹೇಳ್ಬೋದು, ಇನ್ನೊಂದು ಆ ಸುನ್ನತ್ ಸರ್ಕ್ಯುಮಿಷನ್ ಆದಂತಹ ಮಗು ಇದಲ್ವಾ ಅವರದ್ದು ತಂದೆ ನಮಗೆ ತುಂಬ ಕ್ಲೋಸ್, ಅಂದರೆ ಒಂದು ಬ್ರದರ್ ಥರ। ನಮಗೆ ಕಾರ್ ಇಲ್ಲದಾಗ, ನಮಗೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ಅಥವಾ ಮದ್ದಿಗೆ ಎಲ್ಲಿಗಾದರೂ ಹೋಗಬೇಕಾದ್ರೆ, ಸಾಮಾನು ತರಲಿಕ್ಕೆ ಏನಾದರೂ ಇದ್ದರೆ, ಕಾರ್ ಇರ್ತದೆ ಆಲ್ಮೋಸ್ಟ್, ಇಲ್ಲದ ಸಮಯದಲ್ಲಿ ನಮಗೆ ಎಲ್ಲ ಕಡೆ ಹೋಗೋದಕ್ಕೆ ನಾವು ಅವರನ್ನೇ ಕರೆಯೋದು। ಅಂದರೆ ಅವರು ತುಂಬ ಒಂದು ಎಂತ ಹೇಳೋದು, ತುಂಬ ಪೊಲೈಟ್ ಆಗಿ ಬಿಹೇವ್ ಮಾಡ್ತಾರೆ ನಮ್ಮೊಂದಿಗೆ। ಯಾವುದೇ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ರೇಗೋದಾಗಲಿ ಅಥವಾ ಅರ್ಜೆಂಟ್ ಮಾಡೋದಾಗಲಿ ಏನೂ ಮಾಡಲ್ಲ। ಮತ್ತು ನನಗೆ ಎಂತಂತ ಗೊತ್ತಿಲ್ಲ, ನನ್ನೊಂದು ಬ್ರದರ್ ಆಗಿ ನನಗೆ ಅವ್ರಿಗೆ ಇಷ್ಟ ಆಗಿದೆ, ಮತ್ತು ಅವ್ರದ್ದು ವೈಫ್ ಕೂಡ ಆಗಿ ನಮ್ಮದೇ ಒಂದು ಕ್ಯಾರೆಕ್ಟರ್, ಮಾತು ಜಾಸ್ತಿ ಮತ್ತು ತುಂಬ ಸೆನ್ಸಿಟಿವ್ ಹಾಗೆ। ನಾವು ಬರುವಾಗ ಈ ಕಡೆ ನಾವು ಬರುವಾಗ ಅವರದ್ದು ಮನೆಯೆಲ್ಲ ರಿಪೇರಿಯಾಗಿ ಅವರ ಇಲ್ಲಿಗೆ ಬಂದಿದ್ದಾರೆ। ಸೊ ಅವರು ಬರುವ ಸಮಯದಲ್ಲಿ ನಾವಿಲ್ಲ, ತುಂಬ ಬೇಸರ ಆಗ್ತಾ ಉಂಟು। ಬಾಬಿ ಅಂದರೆ ನನಗೆ ತುಂಬ ಇಷ್ಟ, ಬಾಬಿಯನ್ನು ನಾನು ಯಾವಾಗಲೂ ಬಾಬಿ ಅಂತಲೇ ಕರೆಯೋದು। ಅಂದರೆ ಅಣ್ಣನ ಹೆಂಡತಿ ಆಬ್ವಿಯಸ್ಲಿ ಯಾವಾಗ ನಮಗೆ ಬಾಬಿ ಅಲ್ವಾ, ನನ್ನ ವಯಸ್ಸೇ ಅಥವಾ ನನಗಿಂತ ಕಮ್ಮಿ ವಯಸ್ಸ ಅಂತ ನನಗೇನು ಗೊತ್ತಿಲ್ಲ, ಆದರೂ ಸಹ ನಾನು ಕರೆಯೋದು ಒಂದು ರೆಸ್ಪೆಕ್ಟಲ್ಲಿ ಬಾಬಿ, ಬಾಡಿ, ಬೋಡಿ ಅಂತ ಹಾಗೆ। ಸೊ ಈಗ ನಾವು ರೆಂಜಾಡಿಗೆ ರೀಚ್ ಆಗಿದ್ದೇವೆ, ಸುನ್ನತ್ ಮಂಗಿಲ ಅಂತ ಹೇಳ್ತೇವೆ ನೋಡಿ, ಅಲ್ಲಿಗೆ ರೀಚ್ ಆಗಿದ್ದೇವೆ। ಈ ಕರ್ನಾಟಕದಲ್ಲಿ ಲೋಕಲ್ ಮ್ಯಾಂಗ್ಳೂರ್ಸ್ಗೆಲ್ಲ ಗೊತ್ತಿರ್ಬೋದು ಸುನ್ನತ್ ಸರ್ಕ್ಯುಮಿಷನ್ ಅಂದರೆ ಏನಂತ। ಅಂದರೆ ಮುಂಚೆ ಕಾರ್ಯಕ್ರಮ ಮಾಡಿ ಅದಕ್ಕೆ ಒಂದು ಗಮ್ಮತ್ತಂತೆಲ್ಲ ಮಾಡಿ ನೆಂಟರನ್ನೆಲ್ಲ ಕರೆಸಿ ಅವರಿಗೆ ಮಧ್ಯಾಹ್ನದ ಊಟ ಫಂಕ್ಷನ್ ಎಲ್ಲ ಮಾಡ್ತಾರೆ। ಕೆಲವರು ಜಾಸ್ತಿ ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ಕೆಲವರು ಅಷ್ಟು ಗ್ರ್ಯಾಂಡ್ ಏನು ಮಾಡಲ್ಲ, ಅದು ಅವರವರ ಇಷ್ಟ। ಕೆಲವರು ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ಕೆಲವರು ಸಿಂಪಲ್ ಆಗಿ ಮಾಡ್ತಾರೆ, ಹಾಗೆಲ್ಲ ಉಂಟು। ನಾವೀಗ ಇಲ್ಲಿ ರೀಚ್ ಆಗಿದ್ದೇವೆ। ನಾವು ಫಸ್ಟ್ ಇದ್ದದ್ದು ಇಲ್ಲೇ, ನಮ್ಮದು ಮನೆ ಇದ್ದದ್ದು ಓಲ್ಡ್ ಮನೆ, ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇದ್ದವರಿಗೆ ಗೊತ್ತಿರ್ಬೋದು। ಈಗ ನಾವು ಫಸ್ಟಿಗೆ ಸರ್ಕ್ಯುಮಿಷನ್ ಸೆರೆಮನಿ ಮನೆಗೆ ಹೋಗಿ ಆಮೇಲೆ ನಮ್ಮದು ಓಲ್ಡ್ ಮನೆ ಎಲ್ಲ ಸ್ವಲ್ಪ ನೋಡ್ಬೇಕಂತ ಉಂಟು। ಈಗ ನಾವು ಕಾರನ್ನು ಇಲ್ಲಿ ಪಾರ್ಕ್ ಮಾಡಿ ಈಗ ನಾವು ಮನೆಗೆ ಹೋಗ್ತೇವೆ, ಮನೆಗೆ ಹೋಗಿ ಆಮೇಲೆ ನಿಮ್ಮೊಂದಿಗೆ ನಾನು ತೋರಿಸ್ತೇನೆ ಅಂತ।
ಹಂಗಿಲ್ಲ ಇಲ್ಲ ഇവിടെ ಬ್ಯಾಂಡ ಜೋಯ ಬರುಣ್ ತಕೊಂಡು ಮಲ್ಪ ಬಾರಿ ಏರಿಯಂಡು ಉಂಡಿಪ್ಪ ಅದು ನಾರು ತಣ್ಣಿ ತಟ್ಟೆಂಡು ತಣ್ಣಿ ತರಬೇಕು ಅದಕ್ಕೆ ತಣ್ಣಿ ತಟ್ಟು ಬಾಟಿಗೆ ನಾರು ಉಂಟು ಹೋದ ತಕ್ಷಣ ನಮಗೆ ಊಟ ಮಾಡಲಿಕ್ಕೆ ಕುತ್ಕೊಂಡಿಸಿದ್ರು. ಬೀಫ್ ಬಿರಿಯಾನಿ ಇದು ಚಿಕನ್ 65 ಮತ್ತು ಕಚಂಬರ್ ಎಲ್ಲ ಇತ್ತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಮಾಷಾಲ್ಲ. ಆಮೇಲೆ ಊಟ ಎಲ್ಲ ಮಾಡಿ ನಮ್ಮದು ಇವರದು ಅಣ್ಣನ ವೈಫು ಇಲ್ಲೇ ಮೇಲೆ ಇರೋದವರು, ಅವರು ಪ್ರೆಗ್ನೆಂಟ್. ಸೊ ಅವರನ್ನು ಟ್ವಿನ್ಸ್ ಅವರಿಗೆ, ಸೊ ಅವರನ್ನು ಕೂಡ ನೋಡಿ ಹೋಗುವ ಅಂತೇಳಿ ನಾವು ಮೇಲೆ ಹೋಗಿ ಸ್ವಲ್ಪ ಹೊತ್ತು ಅವರ ಹತ್ರ ಮಾತಾಡಿ ಆಮೇಲೆ ನಾವು ಈಗ ಮನೆಗೆ ಹೋಗೋದು ಅಂದರೆ ನಮ್ಮದು ಓಲ್ಡ್ ಹೌಸ್ ಉಂಟಲ್ಲ ಪಕ್ಕದಲ್ಲಿ, ಅಲ್ಲಿಗೆ ಹೋಗದೆ ಮನಸ್ಸಾಗೋದಿಲ್ಲ, ನೋಡಿ ಹೋಗುವ ಅಂತೇಳಿ ಈಗ ಹೋಗ್ತಾ ಇದ್ದೇವೆ. ಇಲ್ಲಿ ನಾವು 6 ವರ್ಷದಿಂದ 7ನೇ ವರ್ಷಕ್ಕೆ ಕಾಲಿಡುವಾಗ ನಾವು ಹೋಗ್ತಾ ಇರೋದು. ತುಂಬ ಬೇಸರ ಆಗ್ತಾ ಇತ್ತು ಹೋಗುವಾಗ. ಎಷ್ಟೇ ಹಳೆ ಮನೆ ಆದರೂ ಸಹ ನಮ್ಮದು ತುಂಬ ಮೆಮೊರೀಸ್ ಎಲ್ಲ ಇಲ್ಲಿ ಉಂಟು. ಸೊ ಹಾಗಿರುವಾಗ ನಮಗೆ ತುಂಬ ಬೇಸರ ಅನ್ನಿಸ್ತಾ, ಯಾವಾಗ ಈ ಮನೆ ನೋಡುವಾಗಲೂ ನಮಗೆ ಬೇಸರ ಅನ್ನಿಸ್ತಾ ಇರ್ತದೆ. ನಮ್ಮ ಮಗುವಿಗೂ ಕೂಡ ಹಾಗೆ, ಅವಳಿಗೆ ರಾತ್ರಿಯೆಲ್ಲ ಒಮ್ಮೊಮ್ಮೆ ಕೇಳ್ತಾಳೆ, ಮಮ್ಮ ಮನೆಯಲ್ಲಿ ಯಾರಿದ್ದಾರೆ, ಮಮ್ಮ ಅಲ್ಲಿ ಏನಾಗ್ತಾ ಇರ್ಬೋದು ಈಗ, ಹಾಗೆ ಹೀಗೆ ತುಂಬ ಎಮೋಷನಲ್ ಆಗ್ತಾಳೆ. ನನಗೆ ಕೂಡ ತುಂಬ ಬೇಸರ ಆಗ್ತಾ ಇತ್ತು. ಬರುವಾಗ ನನಗೆ ಅಳುವೇ ಬಂತು, ಅಷ್ಟು ಫೀಲ್ ಆಯಿತು. ಅಂದರೆ ಎಷ್ಟೇ ಹಳತ್ತಾದರೂ ನಮಗೆ ಅದು ನಮ್ಮ ಒಂದು ಮೆಮೊರೀಸ್ ಎಲ್ಲ ಇರುವ ಜಾಗ ನೋಡುವಾಗ ತುಂಬ ಬೇಸರ ಆಗ್ತದಲ್ವ. ಹಾಗೆ ನೋಡಿ, ಇದುವೇ ನಾವು ಇದ್ದಂತಹ ಓಲ್ಡ್ ಹೌಸ್. ತುಂಬ ಗಲೀಜಾಗಿದೆ ಮನೆ, ಅದು ನೋಡುವಾಗ ಬೇಸರ ಆಗ್ತದೆ. ಎಷ್ಟಾದರೂ ನಾವು ಇದ್ದು ಹೋದ ಮನೆ ಅಲ್ವಾ ಅಂತ. Biri azar umpoy wala kandernak. ಹಾಗೆ ನಾವು ಒಳಗೆ ಸ್ವಲ್ಪ ಹೋಗಿ ಮನೆಯೆಲ್ಲ ನೋಡಿ, ಸ್ವಲ್ಪ ನಮ್ಮದು ಕರ್ಟನ್ ಎಲ್ಲ ಬಾಕಿ ಇತ್ತು, ನಮಗೆಲ್ಲ ಬೇರೆ ಯಾರಿಗಾದರೂ ಕೊಡುವ ಅಂತ ವಾಶ್ ಮಾಡಿ ಓಲ್ಡ್. ಹಾಗೆ ಮತ್ತೆಂತ ಬೇರೆಲ್ಲ ಸಾಮಾನು ಖಾಲಿ ಮಾಡಿದ್ವಿ. ಈಗ ಬಂದದ್ದು ಇದಕ್ಕೋಸ್ಕರ ಅಲ್ಲ, ಬಂದದ್ದು ಜಸ್ಟ್ ನೋಡಿ ಹೋಗುವ ಅಂತ ಬಂದದ್ದು. ಮತ್ತು ಇದು ನೋಡುವಾಗ ತೆಗಿಯೋ ಅಂತೇಳಿ ತೆಗೆದದ್ದು. ತುಂಬ ಬೇಸರ ಆಗ್ತಾ ಉಂಟು. ಎಷ್ಟಾದರೂ ಸಣ್ಣದಾದರೂ ದೊಡ್ಡದಾದರೂ ನಮಗೆ ಒಂದು ಮೆಮೊರೀಸ್ ಅಂತ ಇರ್ತದಲ್ಲ. ಈ ಮನೆಯಲ್ಲಿ ತುಂಬ ಮೆಮೊರೀಸ್ ಉಂಟು. ಲಂಗ ಮೇಲೆ ಆಗಿತ್ತು ಬಿಡಿ, ಜಂಡ ಕೈಲಿ ಬಿಡಿ, ಜಂಡ ಕೈಲಿ ಹಂಗಲ್ಲ.
ಹಾಗೆ ನಾವು ಸರ್ಕ್ಯುಮೇಷನ್ ಸೆರೆಮನಿಗೆಲ್ಲ ಹೋಗಿ ನಮ್ಮದು ಮನೆಗೆ ಹೋಗಿ ಓಲ್ಡ್ ಮನೆಗೆ ಹೋಗಿ ಮತ್ತು ನಮ್ಮದು ಬಾಬಿ ಇದ್ದಾರಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ದರು, ಅವರನ್ನು ಸಹ ನೋಡಿ, ಪಕ್ಕದ ಮನೆ ಬಾಬಿ ಅವರನ್ನು ಸಹ ನೋಡಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಸೊ ಯಾರಿಗಾದರೂ ಈ ವಿಡಿಯೋದಲ್ಲಿ ಏನಾದರೂ ಅಭಿಪ್ರಾಯ ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್. ಅಸ್ಸಲಾಮು ಅಲೈಕುಮ್.